ಏನು ಹೇಳಿ ನಿಮಗೆ? ನನ್ನ ಗಂಡ ದುಃಖದ ನೆರಳು ನನ್ನ ಮೇಲೆ ಬೀಳದೇ ಇರೋ ಹಾಗೆ ತಾವೇ ನೋವು ನುಂಗಿದ್ರು ಅಂತ ನಾನು ಬೇಜಾರು ಮಾಡ್ಕೋಬೇಕಾ? ಅಥವಾ ಒಬ್ಬ ತಾಯಿಯಾಗಿ ತನ್ನ ಮಗಳ ಜೀವನದಲ್ಲಿ ಏನೆಲ್ಲ ನಡೆದು ಹೋಗಿದ್ರು ಅದು ತನಗೆ ಗೊತ್ತಾಗ್ಲಿಲ್ಲ ಅಂತ ಸಂಕಟ ಪಡ್ಬೇಕಾ? ಈಗಲೂ ಕೂಡ ಈ ವಿಷಯನ ನಿನಗೆ ಹೇಳೋ ಉದ್ದೇಶ ಇರಲಿಲ್ಲ ಸರೋಜ. ಮುಗಿದೋದ ಕತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವನು ವಾಪಸ್ ಬಂದಮೇಲೆ ಈಗ ದೇವಕಿ ಬದಲಾಗಿದ್ದಾಳೆ ಅಂದರೆ ನಿನ್ನ ಮನಸ್ಸಲ್ಲಿ 108 ಪ್ರಶ್ನೆಗಳು ಹುಟ್ಕೋತಾರೆ. ನಾನು ಏನು ಹೇಳಲಿಲ್ಲ ಅಂದರೆ ನಿನಗೆ ಮತ್ತಷ್ಟು ನೋವು ಜಾಸ್ತಿ ಆಗಲ್ಲ. ಅದಕ್ಕೆ ಹೇಳಿದೆ ನಾನು. ಹೋಗ್ಲಿ ಬಿಡಿ, ನೀವು ಆಯಾಸ ಮಾಡ್ಕೋಬೇಡಿ. ಆಯಾಸ ಅಲ್ಲ ಸರೋಜ, ಆತಂಕ. ಮಗಳು ದೂರ ಆದರೆ ಅನ್ನೋ ಆತಂಕ. ದೇವಕಿ ನಮ್ಮ ಮಗಳು ರೀ, ಅವಳು ಯಾವತ್ತೂ ನಮ್ಮಿಂದ ದೂರ ಆಗಲ್ಲ. ಮಾತಾಡದೇ ಇದ್ದಾಗಲೂ ಇಷ್ಟು ವರ್ಷದಿಂದ ಅವಳು ನಮ್ಮ ಜೊತೆನೇ ಇದ್ದಾಳೆ ತಾನೆ, ಯಾವತ್ತೂ ದೂರ ಹೋಗಿಲ್ಲ ತಾನೆ. ಹೀಗೆ ವಯಸ್ಸಾಗಿರೋ ಅಪ್ಪ ಅಮ್ಮನ ಬಿಟ್ಟು ದೂರ ಹೋಗ್ತಾಳ ಹೇಳಿ? ಯಾಕೆ ಏನೇನೋ ಯೋಚನೆ ಮಾಡಿ ಸುಸ್ತು ಮಾಡ್ಕೋತೀರಾ? ನೀನು ಹೇಳ್ತಾ ಇರೋದು ನಿಜಾನೇ. ಆದರೂ ದೇವಕಿ ಹತ್ರ ನಾನೊಂದ್ಸಲ ಮಾತಾಡ್ಲಾ? ಬೇಡ ಸರೋಜ, ಈ ವಿಷಯ ನನಗೆ ಗಿರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಅವಳು ಅಂದ್ಕೊಂಡಿದ್ದಾಳೆ. ನಿನಗೂ ಗೊತ್ತಾಗಿದೆ ಅಂದರೆ ಮತ್ತೆ ನಿನ್ನ ಬಗ್ಗೆನೂ ಟೆನ್ಷನ್ ಮಾಡ್ಕೋತಾಳೆ. ನೋಡಿಕೊಂಡು ಸುಮ್ಮನೆ ಇರು ಅಂತೀರಾ? ನಿನ್ನ ಗಂಡನ ಮೇಲೆ ನಂಬಿಕೆ ಇಡು ಅಂತಿದ್ದೀನಿ. ನಾನು ಗಿರಿ ಎಲ್ಲ ನೋಡ್ಕೋತೀವಿ, ನೀನೇನು ಯೋಚನೆ ಮಾಡಬೇಡ. ಇಷ್ಟು ವರ್ಷ ನನ್ನ ನಂಬಿ ಹೇಗೆ ನನ್ನ ಜೊತೆಗಿದೆಯೋ ಹಾಗೆ ಇರು ಸಾಕು. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್? ನನ್ನ ಕಾಲ್ ಬಂದರೆ ಹುಚ್ಚಿ ಥರ ಆಡ್ತಾ ಇದ್ದೆ ನೀನು. ಈಗ ಸ್ವಿಚ್ ಆಫ್ ಮಾಡಿದ್ಯಾ ದೇವಕಿ? ನೀನೇ ಮಾಡಿದ್ಯಾ ಅಥವಾ ಅದಾಗೆ ಆಗಿದ್ಯಾ? ಅವಾಯ್ಡ್ ಮಾಡ್ತಾ ಇದ್ದಾಳ? ನನ್ನನ್ನೇ ಅವಾಯ್ಡ್ ಮಾಡ್ತೀಯ ನೀನು? ನಿದ್ದೆ ಮಾಡ್ತಾ ಇದೆಯಾ ದೇವಕಿ? ನಾನು ದ್ವೇಷದ ಬೆಂಕಿಲಿ ಉರಿತಾ ಇರಬೇಕಾದ್ರೆ AC ರೂಮಲ್ಲಿ ತಣ್ಣಗೆ ನಿದ್ದೆ ಮಾಡ್ತಾ ಇದೆಯಾ ನೀನು? ಹಾಗೆ ನೆಮ್ಮದಿಯಾಗಿ ಮಲ್ಗೋದಕ್ಕೆ ನಾನು ಬಿಟ್ಬಿಡ್ತೀನಾ? ಇಲ್ಲ ದೇವಕಿ, ಖಂಡಿತ ಇಲ್ಲ. ನಿನ್ನ ಲೈಫಲ್ಲಿ ನೆಮ್ಮದಿ ಅನ್ನೋ ಪದಕ್ಕೆ ಜಾಗನೇ ಇರಬಾರ್ದು. ನೀ ತಗೊಳ್ಳೋ ಪ್ರತಿ ಒಂದು ಉಸಿರಲ್ಲೂ ನನ್ನ ಹೆಸರಿನ ವಿಷ ಇರಬೇಕು. ನೀನು ಉಸಿರಾಡೋಕ್ಕಾಗದೆ ಒದ್ದಾಡಬೇಕು. ನಿಮ್ಮಪ್ಪ ನನ್ನ ಹತ್ರ ಕಿತ್ಕೊಂಡಿರೋದನ್ನ ಬಡ್ಡಿ ಸಮೇತ ವಸೂಲಿ ಮಾಡೋವರೆಗೂ ಬಿಡೋನಲ್ಲ ನಾನು. ಖಾಲಿ ಕೈಯಲ್ಲಿ ವಾಪಸ್ ಹೋಗೋ ಅಭ್ಯಾಸ ಇಲ್ಲ ಈ ಜೈಶಂಕರ್ಗೆ. ನನ್ನಿಂದ ನೀವು ಕಿತ್ಕೊಂಡಿರೋದು ನನಗೆ ಸಾಲಲ್ಲ ದೇವಕಿ.